HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಓದುವ ಸಂಸ್ಕೃತಿ ಹೋಗಿ ನೋಡುವ ಸಂಸ್ಕೃತಿ ಹೆಚ್ಚಾಗಿದೆ. ಸರ್ವ ಜನಾಂಗದ ಶಾಂತಿಯೇ ಕನ್ನಡ ಮಣ್ಣಿನ ಮೌಲ್ಯ. ಸ್ವಾವಲಂಬಿ ಸ್ವಾಭಿಮಾನಿ ಕರ್ನಾಟಕ ನಿರ್ಮಾಣವೇ ರಾಜ್ಯೋತ್ಸವದ ಗುರಿ. ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿಗೆ ಶ್ರಮಶಕ್ತಿ ಹೋರಾಟ ಅಗತ್ಯ. ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ಹೋರಾಟಕ್ಕೆ ಒತ್ತಾಯ. ಸಿಐಟಿಯು ರಾಜ್ಯ ಸಮ್ಮೇಳನದಲ್ಲಿ ಡಾಕ್ಟರ್ ಹೇಮಲತಾ ಕರೆ. ಹಿಂಸಾತ್ಮಕವಾಗಿ ವಾಹನದಲ್ಲಿ ತುಂಬಿದ ಕದ್ದ ಗೋವುಗಳು ರಕ್ಷಣೆ ಮಾಡಿದ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು. ಗೋವುಗಳ ರಕ್ಷಣೆಗೆ ವಿಶೇಷ ಕಾರ್ಯಪಡೆ ರಚನೆಗೆ ಗೋರಕ್ಷಕರ ಆಗ್ರಹ. ಸರ್ವ ಜನಾಂಗದ ಶಾಂತಿಯ ತೋಟ ಎನ್ನುವುದೇ ಕನ್ನಡ ಮಣ್ಣಿನ ಮೌಲ್ಯ ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆವಿ ಪ್ರಭಾಕರ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕ ಸರ್ಕಾರ ಹಾಲು ಉತ್ಪಾದಕರ ಮಹಾಮಂಡಳ ಮತ್ತು ಕೆಎಂಎಫ್ ಕಲಾ ವೇದಿಕೆ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಉದ್ಘಾಟಿಸಿ ಮಾತನಾಡಿ, ಸಾಮಾಜಿಕ ನ್ಯಾಯದ ನೆಲೆಯಲ್ಲಿ ಕರ್ನಾಟಕ ಏಕೀಕರಣ ಆಗಿದೆ. ಎಲ್ಲ ಕನ್ನಡ ಮಾತನಾಡೋ ಪ್ರದೇಶಗಳ ಜನರ ಅಭಿವೃದ್ಧಿ ಮತ್ತು ದಮನಿತ ಸಮುದಾಯಗಳ ಏಳಿಗೆಯ ಆಶಯ ಕರ್ನಾಟಕ ರಾಜ್ಯ ಉದಯದ ಹಿಂದಿನ ಪ್ರಮುಖ ಆಶಯವಾಗಿತ್ತು. ಕುವೆಂಪು ಅವರ ಸರ್ವ ಜನಾಂಗದ ಶಾಂತಿಯ ತೋಟದ ಕಲ್ಪನೆ ರೂಪುಗೊಂಡಿದ್ದು ಹೀಗೆಯೇ. ಕುವೆಂಪು ಅವರ ಸರ್ವಜನಾಂಗದ ಶಾಂತಿಯ ತೋಟ ಎನ್ನುವ ಮಾತು ಕನ್ನಡ ಸಂಸ್ಕೃತಿಯ ಮೌಲ್ಯವಾಗಿದ್ದು, ಅದನ್ನು ಸಾಧಿಸುವಲ್ಲಿ ನಾವು ಎಷ್ಟು ಯಶಸ್ವಿಯಾಗಿದ್ದೇವೆ ಎಂಬುದರ ಕುರಿತು ಅವಲೋಕಿಸಬೇಕಿದೆ ಎಂದರು. ಕರ್ನಾಟಕ ರಾಜ್ಯ ಉದಯದ ನಿಜವಾದ ಆಶಯ ಕೇವಲ ಭೌಗೋಳಿಕ ಗಡಿಗಳನ್ನು ಒಗ್ಗೂಡಿಸೋದಲ್ಲ, ಬದಲಿಗೆ ಕನ್ನಡ ಸಂಸ್ಕೃತಿಯ ಹಾಗೂ ಕನ್ನಡಿಗರ ಸಾಮಾಜಿಕ ಆರ್ಥಿಕ ಸಮಾನತೆಯ ಕನಸಾಗಿತ್ತು ಎಂದರು. ಭಾಷೆ ಬಳಸೋದ್ರಿಂದ ಬೆಳೆಯುತ್ತದೆ, ಆದರೆ ಈಗ ತಂತ್ರಜ್ಞಾನದ ಓಟದಲ್ಲಿ ನಮ್ಮಲ್ಲಿ ಓದುವ ಸಂಸ್ಕೃತಿ ಕ್ಷೀಣಿಸುತ್ತಾ ಕೇವಲ ನೋಡುವ ಸಂಸ್ಕೃತಿ ಬೆಳೆಯುತ್ತಿರುವುದು ಬೇಸರದ ಸಂಗತಿ ಎಂದರು. ಸ್ವಾವಲಂಬಿ ಸ್ವಾಭಿಮಾನಿ ಕರ್ನಾಟಕ ನಿರ್ಮಾಣವೇ ರಾಜ್ಯೋತ್ಸವದ ಗುರಿಯಾಗಿದೆ. ಈ ರಾಜ್ಯೋತ್ಸವ ಆಯೋಜಿಸಿರುವ ಎಒಇ ಕನ್ನಡ ನಾಡಿನ ಹೆಮ್ಮೆಯ ಸ್ವಾಭಿಮಾನಿ ಸಂಸ್ಥೆಯಾಗಿದೆ. ನಮ್ಮ ಭಾಷಾ ಪ್ರೇಮ ಕೂಡ ಎಒಇ ಹಾಲು ತುಪ್ಪದಷ್ಟೇ ಶುಭ್ರವಾಗಿರಲಿ ಎಂದು ಆಶಿಸುತ್ತೇನೆ. ಹೀಗಾಗಿ ರಾಜ್ಯೋತ್ಸವ ನವೆಂಬರ್ 1ರ ಒಂದು ದಿನದ ಸಂಭ್ರಮಕ್ಕೆ ಮಾತ್ರ ಸೀಮಿತವಾಗದೆ ಕನ್ನಡ ಭಾಷೆ ಮತ್ತು ಪರಂಪರೆಯ ಮೌಲ್ಯವನ್ನು ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕರ್ತವ್ಯವಾಗಬೇಕಿದೆ. ಸ್ವಾಭಿಮಾನಿ ಕರ್ನಾಟಕದ ನಿರ್ಮಾಣದಲ್ಲಿ ನಾಡಿನ ಪ್ರತಿಯೊಬ್ಬರೂ ಸರ್ಕಾರವನ್ನು ಅವಲಂಬಿಸದೆ ಪ್ರತಿಯೊಬ್ಬ ಕನ್ನಡಿಗನೂ ಕನ್ನಡದ ರಕ್ಷಣೆಗೆ, ಬೆಳವಣಿಗೆಗೆ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮರು. ಅದೇ ರೀತಿ ಹಾಲು ಸಂಗ್ರಹ ಮತ್ತು ಮಾರಾಟದ ವಿಷಯದಲ್ಲಿ ಕನ್ನಡಿಗರೇ ಹುಟ್ಟುಹಾಕಿದ ಕೆಎಂಎಫ್ನ ಅಸ್ಮಿತೆ ದೊಡ್ಡದು ಎಂದರು. ಮಹಾಮಂಡಲದ ಎಂಡಿ ಶಿವಸ್ವಾಮಿ ಅವರು ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಚಲನಚಿತ್ರ ನಟರಾದ ರಮೇಶ್ ಭಟ್, ನಟಿ ಪದ್ಮಾ ವಸಂತಿ ಸೇರಿದಂತೆ ಹಲವು ಪ್ರಮುಖರು ಉಪಸ್ಥಿತರಿದ್ದರು. HCN ನ್ಯೂಸ್, ಬೆಂಗಳೂರು. ಪದ್ಮಾ ವಸಂತಿ ಅವರೇ, ದೇಶ ವಿದೇಶಗಳಲ್ಲಿ ಕನ್ನಡದ ಕಂಪನ್ನ ಪಸರಿಸುತ್ತಾ ಇರುವ ಖ್ಯಾತ ಹಾಸ್ಯ ನಟರಾದಂತಹ ಗಂಗಾವತಿ ಪ್ರಾಣೇಶ್ ಅವರೇ, ಶ್ರೀಯುತ ರಮೇಶ್ ಕುನ್ನೂರ್ ಅವರೇ, ಶ್ರೀಮತಿ ಪದ್ಮಾವತಿ ಅವರೇ, ಹಾಗೂ ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಕನ್ನಡದ ಅಂಶಗಳೇ, ನಾನು ಈ ಕಾರ್ಯಕ್ರಮಕ್ಕೆ ಅನಿರೀಕ್ಷಿತ ಅತಿಥಿ. ಕಳೆದ ಒಂದು 15 ದಿವಸದಿಂದ ನಮ್ಮ MD ಅವರಾದಂಥ ಶಿವಸ್ವಾಮಿ ಅವರಿಗೆ ಗೆಸ್ಟ್ ಹುಡುಕ್ತಾ ಇದೆ ಈ ಕಾರ್ಯಕ್ರಮಕ್ಕೆ. ಕೊನೆಗೆ ಯಾರೂ ಸಿಗಲಿಲ್ಲ. ಮದುವೆಯಾಗೋ ಬ್ರಹ್ಮಚಾರಿ ಆದರೆ ನೀನೇ ನನ್ನ ಗಂಡ ಆಗೋ ಅನ್ನೋ ಥರ ನೀವೇ ಬಂದ್ಬಿಡಿ ಹೋಗ್ಲಿ ಅಂತೇಳಿ ಶಿವಸ್ವಾಮಿ ಇವತ್ತು ನನಗೆ ಬರಮಾಡ್ಕೊಂಡ್ರು. ನನಗೆ ಇಲ್ಲಿ ಬಂದಮೇಲೆ ಭಾಳ ಸಂತೋಷ ಆಯಿತು. ಯಾಕೆ ಅಂತಂದರೆ KMF ಅಂದರೆ ಅದು ಕನ್ನಡ ನಾಡಿನ ಒಂದು ಅಸ್ಮಿತೆ. ಇನ್ನೊಂದು ಖುಷಿ ಏನು ಅಂತಂದರೆ KMF ದುಡಿಯುವ ಜನರ ಹಕ್ಕುಗಳನ್ನು ಕಾಪಾಡಲು ನಿರ್ಣಾಯಕ ಹೋರಾಟಕ್ಕೆ ಕಾಲದ ಅಗತ್ಯವಿದೆ ಎಂದು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಸಿಐಟಿಯು ರಾಷ್ಟ್ರೀಯ ಅಧ್ಯಕ್ಷೆ ಡಾಕ್ಟರ್ ಹೇಮಲತಾ ಕರೆ ನೀಡಿದರು. ಹಾಸನ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಕಾಮ್ ಎಂಆರ್ಎಲ್ ಶೆಣೈ ಸಭಾಂಗಣದಲ್ಲಿ ಆರಂಭವಾದ ಸಿಐಟಿಯು 16ನೇ ರಾಜ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಶ್ರಮಶಕ್ತಿ ಯೋಜನೆ ದುಡಿಯುವ ವರ್ಗದ ಹಕ್ಕುಗಳನ್ನೇ ಕುಗ್ಗಿಸುವ ಮನುಸ್ಮೃತಿ ಆಧಾರದ ನೀತಿ ಎಂದು ಟೀಕಿಸಿದರು. ಶತಮಾನಗಳ ಹೋರಾಟದ ಬೆನ್ನಲ್ಲೇ ಕಾರ್ಮಿಕರು ಗಳಿಸಿದ ಹಕ್ಕುಗಳನ್ನು ಕೇಂದ್ರ ಸರ್ಕಾರ ಕ್ರಮೇಣ ಕಿತ್ತುಕೊಳ್ಳುತ್ತಿದೆ. ಶ್ರಮಶಕ್ತಿ ಯೋಜನೆ ಮೂಲಕ ಕಾರ್ಮಿಕ ಇಲಾಖೆಯೇ ಮಾಲೀಕರ ಪರವಾಗಿ ವಕಾಲತ್ತು ವಹಿಸುವ ಪರಿಸ್ಥಿತಿ ಬಂದಿದೆ ಎಂದ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಕಾರ್ಮಿಕರ ಹೋರಾಟದ ಧ್ವನಿಯನ್ನು ಹತ್ತಿಕ್ಕಲು ಗೃಹ ಬಂಧನ ಮತ್ತು ಪೊಲೀಸ್ ದೌರ್ಜನ್ಯ ಬಳಸಲಾಗುತ್ತಿದೆ. ಈ ತಂತ್ರ ಕಾಂಗ್ರೆಸ್ ಆಡಳಿತ ರಾಜ್ಯಗಳಲ್ಲೂ ಮುಂದುವರೆದಿದೆ ಎಂದು ಕಿಡಿಕಾರಿದರು. ಬಂಡವಾಳಶಾಹಿ ವ್ಯವಸ್ಥೆಯ ಬಿಕ್ಕಟ್ಟಿನ ಹೊರೆ ಕಾರ್ಮಿಕರ ಮೇಲೆ ಹಾಕಲಾಗುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು. ಕೂಲಿ ಅಭದ್ರತೆ, ಉದ್ಯೋಗದ ಅಭದ್ರತೆ, ಸಾಮಾಜಿಕ ಭದ್ರತೆಯ ಕೊರತೆ ಇವೆಲ್ಲವೂ ಕಾರ್ಮಿಕರನ್ನ ದಿಕ್ಕು ತಪ್ಪಿಸುತ್ತಿವೆ. ಆದರೆ ದುಡಿಯುವ ವರ್ಗ ಈಗ ಎಚ್ಚೆತ್ತುಕೊಂಡಿದೆ. ಶೋಷಣೆಗೆ ವಿರೋಧವಾಗಿ ವಿಶ್ವದಾದ್ಯಂತ ಹೋರಾಟದ ಜ್ವಾಲೆ ಉರಿಯುತ್ತಿದೆ ಎಂದರು.
ಸಮ್ಮೇಳನದ ಆರಂಭಕ್ಕೂ ಮುನ್ನ ಸಿಐಟಿಯು ರಾಜ್ಯಾಧ್ಯಕ್ಷೆ ಎಸ್ ವರಲಕ್ಷ್ಮಿ ಅವರು ಕೆಂಪು ಬಾವುಟ ಹಾರಿಸಿ ಧ್ವಜಾರೋಹಣ ನೆರವೇರಿಸಿದ್ರು. ಸಮ್ಮೇಳನದಲ್ಲಿ ಮಡಿದ ಸಂಘಟನಾಕಾರರಿಗೆ 2 ನಿಮಿಷ ಮೌನಾಚರಿಸಿ ಶ್ರದ್ದಾಂಜಲಿ ಅರ್ಪಿಸಲಾಯಿತು. ಸಮ್ಮೇಳನದಲ್ಲಿ ಸಿಐಟಿಯು ರಾಷ್ಟೀಯ ಕಾರ್ಯದರ್ಶಿ ಎನ್ಐ ಉಮೇಶ್, ರಾಜ್ಯ ಉಪಾಧ್ಯಕ್ಷ ವಿಜೆಕೆ ನಾಯರ್, ಕಾಂ ಹರೀಶ್ ನಾಯಕ್, ಸ್ವಾಗತ ಸಮಿತಿ ಅಧ್ಯಕ್ಷ ಧರ್ಮೇಶ್, ಪ್ರಧಾನ ಕಾರ್ಯದರ್ಶಿ ಎಂಬಿ ಪುಷ್ಪ, ಸ್ವಾಗತ ಸಮಿತಿ ಉಪಾಧ್ಯಕ್ಷ ರಾಜು ಗೊರೂರು, ಜಿಲ್ಲಾ ಖಜಾಂಚಿ ಅರವಿಂದ್, ಕಾರ್ಯದರ್ಶಿ ಎಂಜಿ ಪೃಥ್ವಿ ಮತ್ತು ಕಾರ್ಯಕ್ರಮದ ನಿರೂಪಕರಾದ ಸ್ವಾಗತ ಸಮಿತಿ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್ ಸೇರಿದಂತೆ ಅನೇಕ ಕಾರ್ಮಿಕ ನಾಯಕರು ಹಾಜರಿದ್ದರು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ನೂರಾರು ಕಾರ್ಮಿಕ ಪ್ರತಿನಿಧಿಗಳನ್ನು ಸ್ವಾಗತ ಸಮಿತಿ ಗೌರವಾಧ್ಯಕ್ಷ ಎಚ್ಎನ್ ಪರಮಶಿವಯ್ಯ ಸ್ವಾಗತಿಸಿದರು. HCN ನ್ಯೂಸ್ ಹಾಸನ್. There was a big struggle of the Anganwadi workers and helpers, and there were so many other struggles of the different sections of the people, including the contract workers, permanent workers, scheme workers, unorganized sector workers, all of them. And you have gained certain experiences. But what is necessary is that whether we have conducted these struggles keeping in mind the constitutional objective of the CITU. The CITU's constitutional objective, I think many of you will be knowing, is not just to provide or help the workers achieve some benefits or some improvement in their conditions. ಸಕಲೇಶಪುರ ತಾಲೂಕಿನ ದೋಣಿಗಳ ಹತ್ತಿರ ಗುರುವಾರ ತಡರಾತ್ರಿ 2:45ಕ್ಕೆ ಕಾರ್ಯಕರ್ತರಿಗೆ ಸಿಕ್ಕಿದ ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಸಕಲೇಶಪುರದ ದೋಣಿಗಲ್ ಸಮೀಪ ಅಕ್ರಮವಾಗಿ ಈಚರ್ ವಾಹನದಲ್ಲಿ 12 ಗೋವುಗಳನ್ನು ಕದ್ದು ತೆಗೆದುಕೊಂಡು ಹೋಗುತ್ತಿದ್ದಾಗ ಪೊಲೀಸ್ ಹಿಂಬಾಲಿಸಿದ ಸಮಯ ವಾಹನ ಚಾಲಕ ಮತ್ತು ಕ್ಲೀನರ್ ಅತಿವೇಗವಾಗಿ ಹೋಗಿ ದೋಣಿಗಲ್ ಬಳಿ ವಾಹನ ನಿಲ್ಲಿಸಿ ಗೋಗಳ್ಳರು ಪರಾರಿಯಾಗಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ನಿರಂತರವಾಗಿ ಗೋವುಗಳ ಅಕ್ರಮ ಸಾಗಾಣಿಕೆ ನಡೆಯುತ್ತಿದ್ದು, ಇದಕ್ಕೆ ಕಡಿವಾಣ ಹಾಕದಿದ್ದಲ್ಲಿ ಪ್ರತಿಭಟನೆ ಮಾಡಲಾಗುವುದೆಂದು ತಿಳಿಸಿದರಲ್ಲದೆ ವಿಶೇಷ ಗಸ್ತು ವಾಹನ ಮತ್ತು ಸಿಬ್ಬಂದಿಗಳನ್ನು ನೇಮಿಸಬೇಕೆಂದು ಆಗ್ರಹಿಸಿದ ರಘು ಸಕಲೇಶಪುರ ಅಕ್ರಮ ಸಾಗಾಣಿಕೆ ಬಗ್ಗೆ ಕ್ರಮ ಜರುಗಿಸದಿದ್ದಲ್ಲಿ ಹೋರಾಟ ಅನಿವಾರ್ಯ ಎಂದು ತಿಳಿಸಿದ್ದಾರೆ. ಗಿರ್ತಳಿಗಳ ಸಂತತಿ ಹೆಚ್ಚು ಮಾಡಲು ಬೇಕಾದ ಗೋವುಗಳನ್ನು ಕದ್ದು ಅತಿ ಕ್ರೂರವಾಗಿ ಹಿಂಸಾತ್ಮಕವಾಗಿ ತುಂಬಿ ಅಮಾನವೀಯವಾಗಿ ಕತ್ತನ ಕಟ್ಟಿ ನೇತು ಹಾಕಿರೋದು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಹಿಂದೆ ಬ್ರಿಜ್ ಕಾರ್ನಲ್ಲಿ ಕ್ರೂರವಾಗಿ 4 ಹಸುಗಳನ್ನು ತುಂಬಿದ ಕಳ್ಳರು ಪತ್ತೆಯಾಗಿಲ್ಲ. ಈಚರ್ ಗಾಡಿಯಲ್ಲಿ ಅಕ್ರಮವಾಗಿ ಗೋವುಗಳನ್ನು ಸಾಗಿಸುತ್ತಿದ್ದ ವ್ಯಕ್ತಿಗಳ ಬಂಧನ ಶೀಘ್ರವಾಗಿ ಆಗಬೇಕು. ಈಚರ್ ವಾಹನದಲ್ಲಿ ಗೋವುಗಳನ್ನು ಸಾಗಿಸುತ್ತಿದ್ದ ವಾಹನಕ್ಕೆ ರಕ್ಷಣೆಯಾಗಿ ಒಂದು ರಿಟ್ಸ್ ಕಾರ್ನಲ್ಲಿ 5 ಜನ ದಾಂಡಿಗರು ಬಂದಿದ್ದು, ಅವರು ಯಾರು ಎಂಬುದರ ಪತ್ತೆ ಮತ್ತು ಪೂರ್ವಪರ ಪರಿಶೀಲನೆಯಾಗಬೇಕು. ಅಕ್ರಮ ಗೋವುಗಳ ಸಾಗಾಣಿಕೆ ಮಾಡುತ್ತಿರುವವರ ಬಗ್ಗೆ ಪೊಲೀಸ್ ಇಲಾಖೆಗೆ ಗೋರಕ್ಷಕರು ಮಾಹಿತಿ ನೀಡುತ್ತಿದ್ದು, ಪದೇ ಪದೇ ಕಾನೂನು ಉಲ್ಲಂಘನೆ ಮಾಡಿ ಪೊಲೀಸರ ಕಣ್ಣೆದುರೇ ಅಕ್ರಮ ಗೋವುಗಳ ಸಾಗಾಣಿಕೆ ಎಗ್ಗಿಲ್ಲದೆ ನಡೆಯುತ್ತಿದ್ದು, ಇದರ ಕಿಂಗ್ ಪಿನ್ ಯಾರು ಎಂಬುದನ್ನು ಪತ್ತೆ ಹಚ್ಚಬೇಕು. ಯಾರು ಸಾಗಾಣಿಕೆ ರೂವಾರಿ ಮತ್ತು ಯಾರ ಕಸಾಯಿಖಾನೆಗಳಿಗೆ ಗೋವುಗಳು ರವಾನೆ ಆಗುತ್ತಿದೆ ಎಂಬ ಮಾಹಿತಿ ಸಂಗ್ರಹಿಸಬೇಕು. ಅವರ ಮೇಲೆ ಕೂಡ ಕಠಿಣ ಕ್ರಮವಾಗಬೇಕೆಂದು ಆಗ್ರಹಿಸಿದ್ದಾರೆ. ಗೋವುಗಳ ರಕ್ಷಣೆಗೆ ವಿಶೇಷ ಕಾರ್ಯಪಡೆ ರಚನೆಯಾಗಬೇಕು. ಗೋರಕ್ಷಣೆಗೆ ಸರ್ಕಾರ ಮುಂದಾಗಬೇಕೆಂದು ಗೋರಕ್ಷಕರು ಆಗ್ರಹಿಸಿದ್ದಾರೆ. HCN ನ್ಯೂಸ್ ಸಕಲೇಶಪುರ. 12ನೇ ತಾರೀಕಿಗೆ ರಾತ್ರಿ ಸರಿಸುಮಾರು 2 ಗಂಟೆ ಸಂದರ್ಭದಲ್ಲಿ ಸಕಲೇಶಪುರದ ದೋಣಿಗಾಲ್ ಬಳಿ ಒಂದು ಏನು ಕ್ಯಾಂಟರ್ ಗಾಡಿನಲ್ಲಿ ಅಕ್ರಮವಾಗಿ ಗೋವುಗಳನ್ನು ಕತ್ಕೊಂಡು ಕೇರಳ ತಪ್ಪಿದರೆ ಮಂಗಳೂರಿಗೆ ಹೋಗ್ತಿತ್ತು ಅಂತ ಹೇಳ್ತಕ್ಕಂಥ ಖಚಿತ ಮಾಹಿತಿ ಮೇರೆಗೆ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರುಗಳು ಪೊಲೀಸರಿಗೆ ಮಾಹಿತಿ ನೀಡಿದ ತಕ್ಷಣವೇ ಅದನ್ನು ಹಿಡಿಯುವಂಥ ಪ್ರಯತ್ನ ಆಯಿತು. ಅದರಲ್ಲಿ 12 ಹಸುಗಳು, ಅದರಲ್ಲಿ ಬಹಳ ಗಟ್ಟಿಮುಟ್ಟಾದಂತಹ ಗಿರ್ತಳಿಗಳು ಮತ್ತು ದೇಶೀಯ ತಳಿಗಳು ಇರುವಂಥದ್ದು ನೋಡಿದಂಥ ಸಂದರ್ಭದಲ್ಲಿ ಇವೆಲ್ಲವೂ ಸಹ ಯಾವುದೋ ಮನೆಗಳಿಂದ ಕತ್ಕೊಂಡು ಬಂದಿರೋಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ. ಹಾಗಾಗಿ ಇವತ್ತು ಪೊಲೀಸ್ ಇಲಾಖೆ ಇದರ ವಿರುದ್ಧವಾಗಿ FIR ಮಾಡುವಂಥ ಪ್ರಶ್ನೆ ಮಾತ್ರ ಅಲ್ಲ, ಇದರ ಹಿಂದೆ ಯಾರ್ಯಾರಿದ್ದಾರೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ 150ನೇ ಜನ್ಮದಿನದ ಸ್ಮರಣಾರ್ಥವಾಗಿ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಮೈ ಭಾರತ್ ವೇದಿಕೆಯ ಮೂಲಕ ದೇಶವ್ಯಾಪ್ತಿ ಸರ್ದಾರ್ 150 ಏಕತಾ ಮಾರ್ಚ್ ಅಭಿಯಾನದ ಅಂಗವಾಗಿ ನಗರದಲ್ಲಿ ನವೆಂಬರ್ 17ರಂದು ಏಕತಾ ನಡಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ತಿಳಿಸಿದರು.
ಹಾಸನದಲ್ಲಿ ಮಾತನಾಡಿ ಈ ಕಾರ್ಯಕ್ರಮದಲ್ಲಿ ವಿವಿಧ ಕಲಾ ತಂಡಗಳು ಭಾಗವಹಿಸಲಿವೆ. ಈ ಕಾರ್ಯಕ್ರಮವನ್ನು ಪಕ್ಷದ ವತಿಯಿಂದ ಏರ್ಪಡಿಸಿರುವುದಿಲ್ಲ, ಭಾರತ ಸರ್ಕಾರವು ಹಮ್ಮಿಕೊಂಡಿದೆ. ರಾಜ್ಯಸಭಾ ಸದಸ್ಯರಾಗಿರುವ ಜಗ್ಗೇಶ್ರನ್ನ ಹಾಸನ ಜಿಲ್ಲೆಗೆ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದು, ಅವರು ಕೂಡ ನವೆಂಬರ್ 17ರಂದು ಏಕತಾ ನಡಿಗೆಯಲ್ಲಿ ಭಾಗವಹಿಸಲಿದ್ದಾರೆ. ಜಿಲ್ಲೆಯ ಸಂಸದರು, ಎಲ್ಲ ಪಕ್ಷದ ಶಾಸಕರು ಆಹ್ವಾನಿಸಲಾಗುವುದು. ಅಂದು ಬೆಳಗ್ಗೆ 10 ಗಂಟೆಗೆ ನಗರದ ರೈಲ್ವೆ ನಿಲ್ದಾಣದಿಂದ ಈ ನಡಿಗೆ ಪ್ರಾರಂಭಗೊಂಡು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ತೆರಳಿ ಎನ್ಆರ್ ವೃತ್ತದ ಮೂಲಕ ಹೇಮಾವತಿ ಪ್ರತಿಮೆ ಮುಂದೆ ಹೋಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದ ಆವರಣದಲ್ಲಿ ಕೊನೆಗೊಳ್ಳಲಿದೆ. ನಂತರ ಸಭಾ ಕಾರ್ಯಕ್ರಮ ನಡೆಯಲಿದೆ. ಇದರಲ್ಲಿ ಎನ್ಎಸ್ಎಸ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಎನ್ಸಿಸಿ ಇತರರ ಸಹಕಾರ ಪಡೆಯಲಿದೆ. 2,000ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳಲಿದ್ದಾರೆ. ನವೆಂಬರ್ 25ರವರೆಗೂ ರಾಜ್ಯದಲ್ಲಿ ಎಲ್ಲಾ ಕಡೆ ಕಾರ್ಯಕ್ರಮ ಮುಗಿದ ನಂತರ ರಾಜ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡ ಜನರು ಗುಜರಾತಿನ ಭಾಗದಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 180 ಕಿಲೋಮೀಟರ್ ವಾಕಥಾನ್ ಮೂಲಕ ಸಂಪನ್ನಗೊಳ್ಳಲಿದೆ. ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದಿಂದ ಹಮ್ಮಿಕೊಳ್ಳಲಾಗಿದೆ. ಈ ಅಭಿಯಾನದ ಉದ್ದೇಶ ಯುವ ಜನರಲ್ಲಿನ ರಾಷ್ಟಭಕ್ತಿ, ಏಕತೆ ಮತ್ತು ನಾಗರಿಕ ಹೊಣೆಗಾರಿಕೆಯ ಮನೋಭಾವವನ್ನು ಗಾಢಗೊಳಿಸುವುದಾಗಿದೆ ಎಂದರು. ದೇಶದ ಯುವಕರು ಈ ಐತಿಹಾಸಿಕ ಅಭಿಯಾನದಲ್ಲಿ ಭಾಗಿಯಾಗಲು ಮೈ ಭಾರತ್ ಪೋರ್ಟಲ್ ಮೂಲಕ ನೋಂದಾಯಿಸಿಕೊಳ್ಳಬಹುದು. ದೇಶದ ಎಲ್ಲ ಯುವ ಜನತೆಗೆ ಸರ್ದಾರ್ ಪಟೇಲ್ ರವರ ಏಕ ಭಾರತ ಶ್ರೇಷ್ಠ ಭಾರತ ಎಂಬ ಸಂದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರೇರಣೆಯಾಗಿ ಪರಿಣಮಿಸಲಿದೆ ಎಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಯುವ ಅಧಿಕಾರಿ ಅಖಿಲ್, ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ಗಿರೀಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಏಕತಾ ನಡಿಗೆ ಯಾವುದೇ ಪಕ್ಷದ ವತಿಯಿಂದ ಅಥವಾ ಇದರಿಂದ ಮಾಡಿರೋಂಥದ್ದಲ್ಲ. ಭಾರತ ಸರ್ಕಾರ ಸರ್ದಾರ್ ವಲ್ಲಭಾಯ್ ಪಟೇಲರ 150ನೇ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ 31ನೇ ತಾರೀಕು ಸಾಂಕೇತಿಕವಾಗಿ ನಾವೆಲ್ಲರೂ ರಾಷ್ಟ್ರಾದ್ಯಂತ ಆಚರಿಸಿದ್ದೇವೆ. ಮುಂದುವರೆದ ಭಾಗವಾಗಿ ನವೆಂಬರ್ 25ನೇ ತಾರೀಕು ಒಳಗಾಗಿ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಯುವ ಜನತೆಗೆ ಹಾಗೂ ಎಲ್ಲರಿಗೂ ಪ್ರೇರಣೆ ಆಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲರ 150ನೇ ಜಯಂತಿಯ ಪ್ರಯುಕ್ತ ಒಂದು ಯೂನಿಟಿ ಮಾರ್ಚ್ ಅಂದರೆ ಒಂದು ಒಗ್ಗಟ್ಟಿನ ನಡಿಗೆ ಇದನ್ನು ಆಯೋಜನೆ ಮಾಡಿರುವಂಥದ್ದು. ಏಕತಾ ನಡಿಗೆ ಅಂತ ಅದನ್ನು ಕರೆಯಲ್ಪಟ್ಟಿದೆ. ಒಗ್ಗಟ್ಟಿನ ನಡಿಗೆ ಇದನ್ನು ಆಯೋಜನೆ ಮಾಡಿರುವಂಥದ್ದು. ಏಕತಾ ನಡಿಗೆ ಅಂತ ಅದನ್ನು ಕರೆಯಲ್ಪಟ್ಟಿದೆ. ಅದರ ಬೇಲೂರು ಪಟ್ಟಣದಲ್ಲಿ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಆರ್ಥಿಕ ಸಹಾಯ ಆಂದೋಲನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಹುಜನ ಸಮಾಜ ಪಾರ್ಟಿ ಯಾವುದೇ ಹೆಂಡದ ದೊರೆಗಳಿಂದ, ಭೂಮಾಲೀಕರಿಂದ ಹಣವನ್ನು ವಸೂಲಿ ಮಾಡದೆ ಪ್ರತಿ ವರ್ಷದಂತೆ ಅಕ್ಕ ಮಾಯಾವತಿಯವರ ಆರ್ಥಿಕ ಸಹಾಯಧನದ ನಿಧಿಯನ್ನು ತಲುಪಿಸುವ ಕೆಲಸವನ್ನು ಇಡೀ ದೇಶ ಮಾಡಿಕೊಂಡು ಬರುತ್ತಿದ್ದು, ಅದೇ ರೀತಿ ಇಂದು ಕೂಡ ಚಾಲನೆ ನೀಡಿದ್ದು, ತಾಲೂಕಿನ ಪ್ರತಿ ಹಳ್ಳಿ ಮತ್ತು ನಗರದಲ್ಲಿರುವ ಪಕ್ಷದ ಕಾರ್ಯಕರ್ತರು ಇದಕ್ಕೆ ಸಹಕಾರ ನೀಡಬೇಕೆಂದ ಅವರು, ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನವನ್ನು ಜಾರಿ ಮಾಡಬೇಕೆಂಬ ನಿಟ್ಟಿನಲ್ಲಿ ಮಾಯಾವತಿ ಅವರು ಹೋರಾಟ ಮಾಡುತ್ತಿದ್ದಾರೆ. ಅದಕ್ಕೆ ಬಹುಜನ ಸಮಾಜ ಪಾರ್ಟಿಯ ಈ ದೇಶದ ಎಲ್ಲ ಬಹುಜನ ಸಮಾಜ ಪಾರ್ಟಿ ಕಾರ್ಯಕರ್ತರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಬಹುಜನ ಸಮಾಜ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಾಣೇನಹಳ್ಳಿ, ಕಚೇರಿ ಕಾರ್ಯದರ್ಶಿ ಸೋಮಶೇಖರ್, ಹೊನ್ನಯ್ಯ ಸೇರಿದಂತೆ ಮತ್ತಿತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಬಹುಜನ ಸಮಾಜ ಪಾರ್ಟಿ ತಾಲೂಕು ಘಟಕ ಬೇಲೂರು. ನನ್ನ ಹೆಸರು ಪ್ರಕಾಶ್ ಅಂತೇಳಿ, ಬಹುಜನ ಸಮಾಜ ಪಾರ್ಟಿ ತಾಲೂಕು ಅಧ್ಯಕ್ಷ. ಬಹುಜನ ಸಮಾಜ ಪಾರ್ಟಿ ಪ್ರತಿ ವರ್ಷ ನಾವು ಯಾವುದೇ ಹೆಂಡದ ದೊರೆಗಳಿಂದ, ಭೂಮಾಲಕರಿಂದ ಹಣವನ್ನು ವಸೂಲಿ ಮಾಡದಲೆ ಹಳ್ಳಿಗೆ ಹೋಗಿ ಕೂಲಿ ಮಾಡಿ ಕೂಡಿಟ್ಟಂತ 10, 5, 20 ಹಣವನ್ನು ಸಂಗ್ರಹಿಸಿ ಅಕ್ಕ ಮಾಯಾವತಿಯವರಿಗೆ ಆರ್ಥಿಕ ಸಹಯೋಗ ಆಂದೋಲನ ನಿಧಿಯನ್ನ ಅವರಿಗೆ ತಲುಪಿಸುವ ಕೆಲಸವನ್ನ ಪ್ರತಿ ವರ್ಷ ಬಹುಜನ ಸಮಾಜ ಪಾರ್ಟಿ ಇಡೀ ದೇಶದಲ್ಲಿ ಮಾಡ್ತಾ ಇದೆ. ಅದರಂತೆ ಈ ವರ್ಷ ಕೂಡ ಇವತ್ತೇ ಮೊದಲ ದಿನ ಬೇಲೂರು ತಾಲೂಕಲ್ಲಿ ಇವತ್ತು ಆರ್ಥಿಕ ಸಹಯೋಗ ಆಂದೋಲನಕ್ಕೆ ಚಾಲನೆ ಕೊಟ್ಟು, ಈ ವರ್ಷ ಕೂಡ ಇವತ್ತೇ ಮೊದಲ ದಿನ ಬೇಲೂರು ತಾಲೂಕಲ್ಲಿ ಇವತ್ತು ಆರ್ಥಿಕ ಸಹಯೋಗ ಆಂದೋಲನಕ್ಕೆ ಚಾಲನೆ ಕೊಟ್ಟು ಪ್ರತಿ ಹಳ್ಳಿಯಲ್ಲಿ ಎಲ್ಲ ಅದರಂತೆ ಈ ವರ್ಷ ಕೂಡ ಹಾಸನದಲ್ಲಿ ಮಾತನಾಡಿ, ಈ ಪೌರಾಣಿಕ ನಾಟಕ ನವೆಂಬರ್ 16 ಭಾನುವಾರ ಬೆಳಗ್ಗೆ 11 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಪ್ರದರ್ಶನಗೊಳ್ಳಲಿದೆ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಹಿಳಾ ಕಲಾ ಸೌರಭ ಕಲಾ ಸಂಘ, ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಮತ್ತು ಹಾಸನದ ವಿವಿಧ ಕಲಾ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ನಡೆಸಲಾಗುವುದು. ಶ್ರೀನಿವಾಸ ಡ್ರಾಮಾ ಸೀನರಿ ಸಪ್ಲೈಯರ್ಸ್ ಸಂಸ್ಥೆಯ ಮಾಲೀಕ ಲಕ್ಷ್ಮಣ್ ಕಡ್ಗ ಅವರ ನವೀನ ರಂಗ ಸಜ್ಜಿಕೆಯಲ್ಲಿ ಮತ್ತು ಪ್ರಸಿದ್ಧ ರಂಗ ನಿರ್ದೇಶಕ ಹಾಮ ಪಾಲಾಕ್ಷಾಚಾರ್ ಸೀಗೆನಾಡುರವರ ನಿರ್ದೇಶನದಲ್ಲಿ ಈ ನಾಟಕ ವೇದಿಕೆಗೆ ಬರಲಿದೆ. ನಾಟಕದ ಉದ್ಘಾಟನೆಯನ್ನ ಹಾಸನದ ಸಂಸದರಾದ ಶ್ರೇಯಸ್ ಪಟೇಲ್ ನೆರವೇರಿಸಲಿದ್ದು, ಜಿಲ್ಲಾಧಿಕಾರಿ ಲತಾಕುಮಾರಿ, ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್, ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ರವಿಕುಮಾರ್ ಬಿದರೆ ಇತರರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಲಾವಿದರಿಗೆ ಸನ್ಮಾನ ಸಲ್ಲಿಸಲಾಗುತ್ತದೆ.
ಹಾಸನದ ಕಲಾ ಸಂಘಗಳು ಕನ್ನಡದ ಸಾಂಸ್ಕೃತಿಕ ಪರಂಪರೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಒಗ್ಗಟ್ಟಾಗಿ ಆಯೋಜಿಸಿರುವುದು ಹರ್ಷದ ಸಂಗತಿ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಕಲಾವಿದರ ಹಿತರಕ್ಷಣಾ ಸಮಿತಿ ಮತ್ತು ಎಲ್ಲಾ ಕಲಾ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಆಚರಣೆ ಮತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ಬೆಳಗ್ಗೆ 8 ಗಂಟೆಗೆ ಹಾಸನಾಂಬ ಕಲಾಕ್ಷೇತ್ರದ ಆವರಣದಲ್ಲಿ ನಡೆಸಲಿದ್ದು, ನಂತರ ರಂಗಭೂಮಿ ನಾಟಕಗಳ ಪ್ರದರ್ಶನಗಳು ನಡೆಯಲಿವೆ. ಕಲಾಭಿಮಾನಿಗಳು ಕುಟುಂಬ ಸಮೇತ ಆಗಮಿಸಿ ಸ್ಥಳೀಯ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕೆಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಶಶಿಕಲಾ ಕುಮಾರ್, ಸಾವಿತ್ರಿ, ಶ್ವೇತಾ ಮೋಹನ್, ಅನಿತಾ, ಕಾಮಾಕ್ಷಿ, ಕಲ್ಲೇಶ್ ಆಚಾರ್ ಮತ್ತು ಇತರರು ಪಾಲ್ಗೊಂಡಿದ್ದರು. HCN ನ್ಯೂಸ್ ಹಾಸನ್. ಸಂಘದ ವತಿಯಿಂದ ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ಮತ್ತು ಎಲ್ಲ ಕಲಾ ಸಂಘಗಳ ಒಂದು ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ನಮ್ಮ ಈ ಒಂದು ನಾಟಕದ ನಿರ್ದೇಶಕರಾದಂಥ ಡಾಕ್ಟರ್ ಪಾಲಾಕ್ಷಾಚಾರ್ಯವರ ಒಂದು ನಿರ್ದೇಶನದಲ್ಲಿ ಕುರುಕ್ಷೇತ್ರ ಎಂಬ ನಾಟಕವನ್ನು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಕೂಡ ಸಂಪೂರ್ಣವಾದಂಥ ನಾಟಕವನ್ನು ಮಹಿಳೆಯರೇ ಕಲಾವಿದರಾಗಿ ಒಟ್ಟಾಗಿ ಮೊದಲನೇ ಬಾರಿಗೆ ಹಾಸನದಲ್ಲಿ ನಾನೇ ಒಂದು ಟೀಮ್ ಮಾಡಿಕೊಂಡು ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಕಲಾ ಸಂಘ ಅಂತ ಹೆಸರಿಟ್ಕೊಂಡು ನಾಟಕ ನಾನೇ ಮಾಡಿಸ್ತಾ ಇದ್ದೀನಿ. ಈ ಪಾತ್ರದಲ್ಲಿ ನಾಟಕದಲ್ಲಿ 25 ಜನ ಲೇಡೀಸ್ಗಳಿದ್ದಾರೆ. ಜೆಂಟ್ಸ್ ಪಾತ್ರ ಮತ್ತು ಲೇಡೀಸ್ ಪಾತ್ರ ಎಲ್ಲ ಪಾತ್ರಗಳನ್ನು ಲೇಡೀಸ್ಗಳೇ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ನಾಟಕವನ್ನು ಎಲ್ಲರೂ ನೋಡಿ ನಮಗೆ ತುಂಬ ಹೃದಯದಿಂದ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಅಡುಗೆ ಮನೆಗಷ್ಟೇ ಆಕೆ ಸೀಮಿತವಾಗಿರಬೇಕು, ಮನೆಯನ್ನಷ್ಟೇ ನೋಡ್ಕೋಬೇಕು ಅಂತ. ಆದರೆ ಇತ್ತೀಚಿನ ದಿನದಲ್ಲಿ ಮಹಿಳೆ ಎಲ್ಲ ರಂಗಗಳಲ್ಲೂ ಕೂಡ ತನ್ನ ಛಾಪನ್ನು ಮೂಡಿಸ್ತಾ ಇದ್ದಾಳೆ. ಹೀಗಿರುವಾಗ ರಂಗಭೂಮಿ ಕ್ಷೇತ್ರದಲ್ಲಿ ಆಕೆ ಪಾಲ್ಗೊಳ್ತಾ ಇರೋದು ಒಂದು ಸಾಧಾರಣದ ವಿಷಯ ಅಲ್ಲ. ಯಾಕಂತ ಅಂದರೆ ಅವಳಿಗೆ ಹಲವಾರು ಜವಾಬ್ದಾರಿಗಳಿರುತ್ತೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈಗ ಕನ್ನಡ ರಾಜ್ಯೋತ್ಸವದ ಅಂಗವಾಗಿಯೇ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಮಹಿಳಾ ಕಲಾ ಸೌರಭ ಕಲಾ ಸಂಘದ ವತಿಯಿಂದ ನಾವು ಮಹಿಳೆಯರೆಲ್ಲ ಸೇರಿ ಈ ಪೌರಾಣಿಕ ನಾಟಕ ಕುರುಕ್ಷೇತ್ರ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದೀವಿ. ಪಾಲಾಕ್ಷಾಚಾರ್ಯ ಅವರ ನಿರ್ದೇಶನದಲ್ಲಿ 3 ತಿಂಗಳಿಂದ ಸತತ ಅಭ್ಯಾಸ ಮಾಡಿ ಎಲ್ಲರೂ ಒಂದು HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಹಾಸನದಲ್ಲಿ ಮಾತನಾಡಿ ಸರ್ವೆ ನಂಬರ್ 7, 10 ಮತ್ತು 74 ಸೇರಿ ಸುಮಾರು 80 ಎಕರೆ ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಮಂಜೂರು ಮಾಡುವ ಯತ್ನ ನಡೆದಿರುವುದಾಗಿ ಗ್ರಾಮಸ್ಥರು ತಿಳಿಸಿದ್ದಾರೆ. ಬೆಂಗಳೂರು ಮೂಲದ ಓರ್ವ ವ್ಯಕ್ತಿ ಸರ್ವೇಯರನ್ನ ಕರೆದುಕೊಂಡು ಬಂದು ಸರ್ವೆ ಮಾಡಲು ಪ್ರಯತ್ನಿಸಿದಾಗ ಗ್ರಾಮಸ್ಥರು ಸ್ಥಳದಲ್ಲೇ ಪ್ರತಿಭಟನೆ ನಡೆಸಿದ್ರು. ಈ ವೇಳೆ ನಮ್ಮ ಗ್ರಾಮದ ಈ ಭೂಮಿಗಳು ಹೇಮಾವತಿ ಜಲಾಶಯ ಸಂತ್ರಸ್ತರ ಹೆಸರಿಗೆ ಕಾಯ್ದಿರಿಸಲ್ಪಟ್ಟಿಲ್ಲ ಎಂಬುದಾಗಿ 2025 ಜೂನ್ 2ರಂದು ಹೇಮಾವತಿ ಯೋಜನೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳೇ ಮಾಹಿತಿ ಹಕ್ಕು ಕಾಯ್ದೆಯಡಿ ನೀಡಿದ ಸ್ಪಷ್ಟ ಉತ್ತರವನ್ನ ಗ್ರಾಮಸ್ಥರು ಉಲ್ಲೇಖಿಸಿದ್ರು. 1999, 2000ನೇ ಇಸವಿಯಲ್ಲಿ ಅಧಿಕಾರಿಗಳು ಆರ್ಟಿಸಿ ವಜಾ ಮಾಡಿದ್ರೂ ಕೂಡ ನಕಲಿ ದಾಖಲೆಗಳ ಆಧಾರದಲ್ಲಿ ಹೊಸ ಸರ್ವೆ ನಂಬರ್ಗಳು ಸೃಷ್ಟಿ ಮಾಡಿ ಭೂಮಿ ವಶಕ್ಕೆ ಪಡೆಯಲು ಪ್ರಯತ್ನ ನಡೆಯುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ರು. ಗ್ರಾಮಸ್ಥರ ಮನವಿ ಪತ್ರವನ್ನ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳದಿರುವುದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಭೂ ಮಾಫಿಯಾದ ಪ್ರಭಾವದ ಬಗ್ಗೆ ಅನುಮಾನ ಹುಟ್ಟಿಸಿದೆ ಎಂದರು. ಸರ್ಕಾರಿ ಭೂಮಿಯನ್ನ ಉಳಿಸಲು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ನಡೆಯುವ ಯಾವುದೇ ಅನಾಹುತಗಳಿಗೆ ಸರ್ಕಾರ ಮತ್ತು ಅಧಿಕಾರಿಗಳೇ ಹೊಣೆಗಾರರೆಂದು ಎಚ್ಚರಿಸಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಸುನಿಲ್, ಮಾದೇಶ್, ಗಗನ, ಸಂದೀಪ್, ಸುರೇಶ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್ ಹಾಸನ್. ಭೂಮಿಯ ವಿಚಾರ ಕೆಲವಳ್ಳಿ ಹೆಗ್ಗೋವೆ ಗ್ರಾಮದ್ದು. ಇದರಲ್ಲಿ HRP ಮುಳುಗಡೆ ಸರ್ಟಿಫಿಕೇಟ್ನಲ್ಲಿ 10 ಜನ 74ನೇ ಸರ್ವೆ ನಂಬರ್ ಮಂಜೂರಾತಿಯಲ್ಲಿದ್ದರು, 10 ಜನ 7ನೇ ಸರ್ವೆ ನಂಬರ್ನಲ್ಲಿದ್ದರು, 2 ಜನ 10ನೇ ಸರ್ವೆ ನಂಬರ್ನಲ್ಲಿದ್ದರು ಕೆಲವಳ್ಳಿ. ಇದೇ 82, 83ನೇ ಸಾಲಿನಲ್ಲಿ ನಾವು ಅದನ್ನು ಅಟ್ಯಾಕ್ ಮಾಡಿ ಅವರನ್ನು ನಿಲ್ಲಿಸಿದ್ದೀವಿ, ಮಾಡಿಕೊಡುದು ಅಂತೇಳಿ. ಮತ್ತು ನಾವು ಕೋರ್ಟಿಗೆ ಬಂದ್ವಿ.
ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಸಡಗರದ ಹಬ್ಬದ ರೀತಿಯಲ್ಲಿ ಸಂಭ್ರಮ ಎಲ್ಲೆಡೆ ಗೋಚರಿಸುತ್ತಿರುವ ಈ ಸಂದರ್ಭದಲ್ಲಿ ಒಬ್ಬ ಅಪ್ಪಟ ಕನ್ನಡಿಗ ಬೇಲೂರಿನ ವಾಟಾಳ್ ನಾಗರಾಜ್ ಅನ್ನೋ ಖ್ಯಾತಿಯಾಗಿರುವ ಅಪ್ಪಟ ಕನ್ನಡಿಗ ಡಾಕ್ಟರ್ ರಾಜ್ಕುಮಾರ್ ಸಂಘದ ಅಧ್ಯಕ್ಷ ತೀರ್ಥಂಕರ್ ವ್ಯಾಪಾರ ಮಾಡೋ ಮಾರುತಿ ಸ್ಟೋರ್ನಲ್ಲಿ ಕೆಂಪು ಮತ್ತು ಹಳದಿ ಬಣ್ಣದ ವಸ್ತುಗಳು ಜನರ ಕಣ್ಮನ ಸೆಳೆಯುತ್ತಿವೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷ ತೀರ್ಥಂಕರ್ ಅವರು ತಮ್ಮ ಅಂಗಡಿಯಲ್ಲಿ ಕನ್ನಡ ಧ್ವಜದ ಬಣ್ಣದ ಪ್ಲಾಸ್ಟಿಕ್, ಕೃಷಿ ಹಾಗೂ ಗೃಹೋಪಯೋಗಿ ವಸ್ತುಗಳನ್ನು ಪ್ರದರ್ಶಿಸಿ ಮಾರಾಟಕ್ಕಿಟ್ಟು ರಾಜ್ಯೋತ್ಸವದ ನಿಜವಾದ ಭಾವನೆಗೆ ಜೀವ ತುಂಬಿದ್ದಾರೆ. ತೀರ್ಥಂಕರ್ ಅವರು ಕಳೆದ 10 ವರ್ಷಗಳಿಂದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ತಮ್ಮ ಅಂಗಡಿಯನ್ನ ಸಂಪೂರ್ಣವಾಗಿ ಕೆಂಪು ಹಳದಿ ಬಣ್ಣದ ವಸ್ತುಗಳಿಂದ ಅಲಂಕರಿಸುತ್ತಿದ್ದು, ಬೇಲೂರಿನ ಚೆನ್ನಕೇಶವ ಸ್ವಾಮಿ ದೇವಾಲಯಕ್ಕೆ ಆಗಮಿಸುವ ಪ್ರವಾಸಿಗರು ಮತ್ತು ಸ್ಥಳೀಯ ನಾಗರಿಕರಿಂದ ಪ್ರಶಂಸೆಗೆ ಪಾತ್ರರಾಗುತ್ತಿದ್ದಾರೆ. ಕನ್ನಡದ ನೆಲ, ಜಲ ಮತ್ತು ಭಾಷೆಗೆ ಧಕ್ಕೆ ಬಂದಾಗ ಹೋರಾಟದ ಮುಂಚೂಣಿಯಲ್ಲಿ ನಿಲ್ಲುವ ತೀರ್ಥಂಕರ್ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಸದಾ ಸಕ್ರಿಯರಾಗಿದ್ದಾರೆ. 2008ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಬೇಲೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ವರ್ಷಪೂರ್ತಿ ವಿವಿಧ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದಾರೆ. ಹಳೆ ತಾಲೂಕು ಕಚೇರಿ ಮುಂಭಾಗ ಕನ್ನಡ ಧ್ವಜವನ್ನು ಸ್ಥಾಪಿಸುವಲ್ಲಿ ಇವರ ಪಾತ್ರ ವಿಶಿಷ್ಟ. ಇವರ ಸೇವೆ ಮತ್ತು ಕನ್ನಡಾಭಿಮಾನವನ್ನು ಗುರುತಿಸಿ ತೀರ್ಥಂಕರ್ ಅವರಿಗೆ ಬೇಲೂರು ತಾಲೂಕು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಹಾಸನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಸಾಲುಮರದ ತಿಮ್ಮಕ್ಕ ಇಂಟರ್ನ್ಯಾಷನಲ್ ಟ್ರಸ್ಟ್ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಲಭಿಸಿವೆ. ಈ ಪ್ರಶಸ್ತಿಯನ್ನ ಆಗಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಂದ ಸ್ವೀಕರಿಸಿದ್ರು. ಅಲ್ಲದೆ ಅವರು ಮಾರಾಟ ಮಾಡುವಂತಹ ವಸ್ತುಗಳನ್ನು ಕನ್ನಡದ ಅಭಿಮಾನಕ್ಕಾಗಿ ಕನ್ನಡಿಗರಿಗೆ ಇವರ ಅಂಗಡಿಯಲ್ಲಿ ಸಿಗೋ ಸಾಮಾನುಗಳಿಗೆ 20% ರಾಜ್ಯೋತ್ಸವ ಪ್ರಯುಕ್ತ ಕಡಿಮೆ ದರದಲ್ಲಿ ನೀಡಲಾಗುತ್ತಿದೆ. ಕನ್ನಡಾಭಿಮಾನದಿಂದ ತುಂಬಿದ ತೀರ್ಥಂಕರ್ ಅವರ ಈ ಕಾರ್ಯ ರಾಜ್ಯೋತ್ಸವದ ನವೆಂಬರ್ ತಿಂಗಳ ಹಬ್ಬಕ್ಕೆ ಹೊಸ ಮೆರುಗು ನೀಡಿದೆ. ಅಲ್ಲದೆ ಅವರು ಪ್ರತಿನಿತ್ಯ ವಾಹನದಲ್ಲೂ ಸಂಚರಿಸುವಾಗಲೂ ಸಹ ಕನ್ನಡದ ಅಪ್ಪಟ ಪ್ರೇಮಿಯಾಗಿರುವ ಅವರು ಕನ್ನಡದ ಹಳೆಯ ಗೀತೆಗಳನ್ನು ಬಿಟ್ಟು ಯಾವುದನ್ನು ಇಲ್ಲಿಯವರೆಗೂ ಹಾಕದೆ ಪ್ರತಿನಿತ್ಯ ಕನ್ನಡದ ಡಿಂಡಿಮ ಬಾರಿಸೋ ಇವರಿಗೆ ತಾಲೂಕಿನ ಜನತೆ ಕನ್ನಡದ ವಾಟಾಳ್ ಎಂದು ಅಚ್ಚುಮೆಚ್ಚಿನಿಂದ ಕರೆಯುವುದಲ್ಲದೆ ತಮ್ಮ ಸಾಮಾಜಿಕ ಸೇವಾ ಮನೋಭಾವ ಇರುವ ಇವರು ಪ್ರತಿ ವರ್ಷವೂ ಸಹ ಒಂದಲ್ಲ ಒಂದು ಸಾಮಾಜಿಕ ಸೇವೆಯನ್ನ ಮಾಡುವ ಮೂಲಕ ಕನ್ನಡದ ಅಪ್ರತಿಮ ಕನ್ನಡಿಗ ಎಂದು ಇಡೀ ತಾಲೂಕಿನ ಜನತೆಗೆ ಚಿರಪರಿಚಿತರಾಗಿದ್ದಾರೆ. HCN ನ್ಯೂಸ್ ಬೇಲೂರು. ಪ್ರತಿ ವರ್ಷ ಹಲವು ವರ್ಷಗಳಿಂದ ನಾನು ನಮ್ಮ ಆರ್ಟಿಸ್ಟ್ ನಮ್ಮ ಅಂಗಡಿಯಲ್ಲಿ 2 ಬಣ್ಣದ ಕನ್ನಡ ರಾಜ್ಯೋತ್ಸವ ದಿನದಿಂದ ಸುಮಾರು 2 ತಿಂಗಳ ಕಾಲ 2 ಬಣ್ಣದಲ್ಲೇ ಎಲ್ಲ ನಮ್ಮ ಪದಾರ್ಥಗಳನ್ನು ಇಟ್ಟು 20% ರಿಯಾಯಿತಿ ಭಾಗದಲ್ಲಿ ಈ ಪದಾರ್ಥನೆಲ್ಲ ಕೊಡೋದು ಮೊದಲಿಂದ ನಾವು ವಾಡಿಕೆ ಮಾಡ್ತಿದ್ದೀವಿ. ಕನ್ನಡ ಕಲಿಬೇಕು, ಕಲಿಸಬೇಕು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ಪಟ್ಟಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಪುರಸಭೆ ಅಧಿಕಾರಿಗಳು ಬೀದಿ ನಾಯಿಗಳ ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ದ ಪುರಸಭೆ ಅಧಿಕಾರಿಗಳು ಬೀದಿ ನಾಯಿಗಳನ್ನು ಹಿಡಿಯುವ ಕಾರ್ಯಾಚರಣೆಯಲ್ಲಿ ಮುಂದಾಗಿದ್ದಾರೆ. ನವೆಂಬರ್ 13ರಂದು ಬೆಳ್ಳಂಬೆಳಗ್ಗೆ ಬೀದಿ ನಾಯಿಗಳನ್ನು ಹಿಡಿಯೋ ಕಾರ್ಯಾಚರಣೆಯಲ್ಲಿ ಮುಂದಾದ ಪುರಸಭೆ ಸುಮಾರು 30ಕ್ಕೂ ಹೆಚ್ಚು ಬೀದಿ ನಾಯಿಗಳನ್ನು ಹಿಡಿದು ಮಳಲಿ ಗ್ರಾಮದಲ್ಲಿ ನಿರ್ಮಾಣಗೊಂಡಿರುವ ಘನತ್ಯಾಜ್ಯ ಘಟಕದಲ್ಲಿ ನಾಯಿಗಳನ್ನು ಬೋನ್ಗಳಲ್ಲಿ ಇಡಲಾಗಿದೆ. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ರಾಜೇಶ್ ಬೀದಿ ನಾಯಿಗಳ ಸಂತಾನಹರಣ ಶಸ್ತ್ರಚಿಕಿತ್ಸಾ ಘಟಕವನ್ನು ಉದ್ಘಾಟಿಸಿ ಮಾತನಾಡಿ, ರಾಜ್ಯ ಮತ್ತು ದೇಶವ್ಯಾಪ್ತಿಯಾಗಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾದ ಹಿನ್ನೆಲೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಆದೇಶದ ಮತ್ತು ರಾಜ್ಯ ಸರ್ಕಾರದ ಸುತ್ತೋಲೆ ಅನ್ವಯ ಸಕಲೇಶಪುರ ನಗರದಲ್ಲಿರುವಂತಹ ಬೀದಿ ನಾಯಿಗಳನ್ನು ಹಿಡಿದು ಸಂತಾನ ಶಸ್ತ್ರಚಿಕಿತ್ಸೆ ಹರಣ ಮಾಡುವ ಮೂಲಕ ಪುರಸಭೆ ಅಧಿಕಾರಿಗಳು ಈ ಕಾರ್ಯವನ್ನು ಕೈಗೆತ್ತಿಕೊಂಡಿದ್ದು, ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ 4 ದಿನಗಳ ಕಾಲ ನಾಯಿಗಳನ್ನು ಸುರಕ್ಷಿತವಾಗಿ ಆಹಾರ ಮತ್ತು ಚಿಕಿತ್ಸೆ ನೀಡುವ ಮೂಲಕ ಪಾಲನೆ ಮಾಡಲಾಗುವುದು. ನಂತರ ಅವುಗಳು ಇದ್ದ ಸ್ಥಳಕ್ಕೆ ಬಿಡಲಾಗುವುದು. ಇದರಿಂದ ಕಾಲಕ್ರಮೇಣ ನಾಯಿಗಳ ಸಂತತಿ ನಿಯಂತ್ರಣಕ್ಕೆ ಬರುತ್ತದೆ ಎಂದರು. ಪುರಸಭೆ ಮುಖ್ಯಾಧಿಕಾರಿ ಮಾತನಾಡಿ, ನಗರದ ಪುರಸಭಾ ವ್ಯಾಪ್ತಿಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿ ಮಕ್ಕಳು ಮತ್ತು ವೃದ್ಧರ ಮೇಲೆ ದಾಳಿ ಮಾಡಲು ಮುಂದಾಗುತ್ತಿವೆ. ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತದ ನಿರ್ದೇಶನದಂತೆ ಬೀದಿ ನಾಯಿಗಳನ್ನು ಹಿಡಿಯಲು ಪುರಸಭೆ ಮುಂದಾಗಿದ್ದು 1 ವರ್ಷದಲ್ಲಿ ಬೀದಿ ನಾಯಿಗಳನ್ನು ನಿಯಂತ್ರಣ ಮಾಡುವುದಾಗಿ ಹೇಳಿದರು.
ಕೇರ್ ಆಫ್ ವಾಯ್ಸ್ ಆನಿಮಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದು ಬೀದಿ ನಾಯಿಗಳನ್ನ ಬೆಳಗಿನ ವೇಳೆ ಸುಮಾರು 3 ಅಥವಾ 4 ಗಂಟೆಗೆ ಬೀದಿಯಲ್ಲಿ ಸುತ್ತಾಡುವ ನಾಯಿಗಳನ್ನ ಹಿಡಿದು ನಂತರ ಅವುಗಳಿಗೆ ಆಹಾರ ನೀಡದೆ 12 ಗಂಟೆ ಕಳೆದ ನಂತರ ಶಸ್ತ್ರಚಿಕಿತ್ಸೆ ಮಾಡಿ ರೇಬಿಸ್ ಚುಚ್ಚುಮದ್ದನ್ನ ನೀಡಿ 4-5 ದಿನಗಳ ಕಾಲ ಸುರಕ್ಷಿತವಾಗಿ ಅವುಗಳಿಗೆ ಪೋಷಣೆ ಮಾಡಿ ನಂತರ ಅವುಗಳನ್ನ ಇದ್ದ ಸ್ಥಳಕ್ಕೆ ಬಿಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸಿಬ್ಬಂದಿಗಳಾದ ನಟರಾಜ್, ಸುಜಾತ ಮತ್ತು ಕರವೇ ಪದಾಧಿಕಾರಿಗಳು ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ನಾವು ವಾಯ್ಸ್ ಫಾರ್ ವಾಯ್ಸ್ಲೆಸ್ ಅನಿಮಲ್ ಟ್ರಸ್ಟ್, ಕೇರ್ ಆಫ್ ವಾಯ್ಸ್ಲೆಸ್ ಅನಿಮಲ್ಸ್ ಟ್ರಸ್ಟ್ ಕಡೆಯಿಂದ ನಾವು ಡಾಕ್ಟರ್ಸ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಬೀದಿ ನಾಯಿಗಳನ್ನು ಸಂತಾನಹರಣ ಅಂದ್ರೆಗಿನ ನಾವು ಕ್ಯಾಸ್ಟ್ರೇಷನ್ ಮತ್ತು OH ಮಾಡ್ತಾ ಇದ್ದೀವಿ. ಅದು ಮಾಡಿದ ನಂತರ ಆ್ಯಂಟಿ ರೇಬಿಸ್ ಲಸಿಕೆಯನ್ನು ಹಾಕಿ ನಾವು ಬಿಡುವಂಥದ್ದು ಮಾಡ್ತೀವಿ. ಇಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ವರ್ಕರ್ಸ್ ಬೆಳಗ್ಗೆ ಒಂದು 3 ರಿಂದ 5 ಗಂಟೆಗೆ ಹೋಗಿ ಎಲ್ಲರಿಗೂ ನಮಸ್ಕಾರ. ಏನು ರಾಜ್ಯ ಮತ್ತು ದೇಶದಾದ್ಯಂತ ಬೀದಿ ನಾಯಿಗಳ ಹಾವಳಿ ತೀವ್ರತರ ಜಾಸ್ತಿ ಆಗಿದೆ, ತೊಂದರೆ ಆಗಿದೆ. ಅದರಿಂದ ಚಿಕ್ಕ ಮಕ್ಕಳು ದೊಡ್ಡವರಿಗೆ ತುಂಬ ತೊಂದರೆ ಆಗ್ತಿದೆ ಅಂತೇಳಿ ಏನು ಪತ್ರಿಕೆಗಳಲ್ಲಿ ನ್ಯೂಸ್ಗಳಲ್ಲಿ ಏನು ವರದಿ ಆಗ್ತಿದೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ನಿರ್ದೇಶನ ಕೊಟ್ಟು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಬರ್ತಕ್ಕಂಥ ಎಲ್ಲ ವಾರ್ಡ್ಗಳಲ್ಲಿ ಬೀದಿ ನಾಯಿಗಳನ್ನ ಹಿಡಿದು ಈಗಾಗಲೇ ಏನು ಸಕಲೇಶಪುರ ಪುರಸಭೆ ಮುಖ್ಯಾಧಿಕಾರಿ ಅವರು ಹೇಳಿದ್ದಾರೆ. ಆ ಪ್ರಕಾರ ಇಡೀ ದೇಶಾದ್ಯಂತ ಇದು ನಾಯಿಗಳದ್ದು, ಬೀದಿ ನಾಯಿಗಳದ್ದು ಹಾವಳಿ ಆಗಲಿ ಅಥವಾ ಅವುಗಳಿಂದ ಆಗ್ತಾ ಇರ್ತಕ್ಕಂಥ ತೊಂದರೆ ಆಗಲಿ ಭಾಳ ಹೆಚ್ಚಾಗಿದೆ. ಸೊ ಇದನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಮತ್ತು ನಮ್ಮ ಉಚ್ಚ ನ್ಯಾಯಾಲಯ ಕೂಡ ಅದನ್ನು ಗಮನಿಸಿದೆ. ಅದರ ಹಾಸನ ನಗರದ ಎಂ ಕೃಷ್ಣ ಕಾನೂನು ಕಾಲೇಜಿನ ಸಭಾಂಗಣದಲ್ಲಿ ತವರು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ದತ್ತು ಮಾಸಾಚರಣೆ ಅಂಗವಾಗಿ ದತ್ತು ಪಡೆಯುವ ಕಾನೂನು ಮಾರ್ಗದರ್ಶನ ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶೆ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶ್ರೀಮತಿ ದಾಕ್ಷಾಯಿಣಿ ಉದ್ಘಾಟಿಸಿದರು. ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಕೇವಲ ಮಾನವೀಯತೆಗೂ ಸಂಬಂಧಪಟ್ಟದಲ್ಲ, ಅದು ಕಾನೂನುಬದ್ಧವಾದ ಪ್ರಕ್ರಿಯೆ. ದತ್ತು ಪಡೆಯುವಾಗ ಸರಿಯಾದ ದಾಖಲೆಗಳು, ನ್ಯಾಯಾಲಯದ ಅನುಮತಿ ಮತ್ತು ಮಕ್ಕಳ ಕಲ್ಯಾಣದ ದೃಷ್ಟಿಕೋನ ಅತ್ಯಂತ ಮಹತ್ವದ ವಿಷಯಗಳಾಗಿವೆ ಎಂದರು. ತವರು ಸಂಸ್ಥೆಯ ಮುಖ್ಯಸ್ಥರಾದ ಡಾ HK ಪಾಲಾಕ್ಷರ್ ಅವರು ದತ್ತು ಪ್ರಕ್ರಿಯೆಯ ಕಾನೂನು ಕ್ರಮ, ಅರ್ಹತೆ ಮತ್ತು ಪ್ರಾಯೋಗಿಕ ಅಂಶಗಳ ಕುರಿತು ಉಪನ್ಯಾಸ ನೀಡಿ, ದತ್ತು ಪ್ರಕ್ರಿಯೆ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದ್ದು ಭಾರತ ಸರ್ಕಾರದ ಕೇಂದ್ರ ದತ್ತು ಸಂಪನ್ಮೂಲ ಸಂಸ್ಥೆ ಮಾರ್ಗಸೂಚಿಗಳ ಪ್ರಕಾರ ನಡೆಯುತ್ತದೆ. ಯಾವುದೇ ಅಕ್ರಮ ಅಥವಾ ಮಧ್ಯವರ್ತಿಗಳಿಂದ ದತ್ತು ಪಡೆಯುವ ಕ್ರಮವು ಕಾನೂನು ಬಾಹಿರವಾಗಿದೆ ಎಂದು ಹೇಳಿದರು. ದತ್ತು ಎಂದರೆ ಬಾಳು ಬದಲಿಸುವ ಒಂದು ಕೆಲಸ. ಕಾನೂನು ವಿದ್ಯಾರ್ಥಿಗಳು ಇಂತಹ ಸಾಮಾಜಿಕ ವಿಷಯಗಳ ಬಗ್ಗೆ ಜಾಗೃತರಾಗಬೇಕು. ಇದು ಸಮಾಜದ ಸುಧಾರಣೆಗೆ ಮಾರ್ಗದರ್ಶಿಯಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ದತ್ತು ಪ್ರಕ್ರಿಯೆಯ ಕಾನೂನು ಬಾಹ್ಯತೆ, ಸಾಮಾಜಿಕ ಜವಾಬ್ದಾರಿ ಮತ್ತು ಮಕ್ಕಳ ಹಕ್ಕುಗಳ ಬಗ್ಗೆ ವಿದ್ಯಾರ್ಥಿಗಳು ಹಾಗೂ ಸಂಭಾವ್ಯ ದತ್ತು ಪೋಷಕರಿಗೆ ಸ್ಪಷ್ಟನೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮ ಏರ್ಪಡಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲ ವಿ ಶ್ರೀನಿವಾಸ್ ವಹಿಸಿದ್ರು. ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷೆ ಮಧುಕುಮಾರಿ, ಸದಸ್ಯ ರವಿ, ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ದಿಲೀಪ್ ಮತ್ತು ಕಾಂತರಾಜ್ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ತವರು ಸಂಸ್ಥೆಯ ಸಂಯೋಜಕಿ ಶಿಲ್ಪಾ ವಂದನಾರ್ಪಣೆ ಸಲ್ಲಿಸಿದರು. HCN ನ್ಯೂಸ್, ಹಾಸನ್. ಸೊ ಅದಕ್ಕೆ ಯಾವ್ದಾದ್ರು ಒಪ್ಕೊಂಡ್ರೆ ಅಕಸ್ಮಾತ್ ನೀವು ಒಂದೇ ಮಗು ರಿಸರ್ವ್ ಮಾಡ್ಬಿಟ್ಟು ಆಮೇಲೆ ನಿಮಗೆ ಇಷ್ಟ ಆಗ್ತಾ ಇಲ್ಲ ಅಲ್ಲಿ ಹೋಗಿ ನೋಡ್ತೀರಾ, ಅಯ್ಯೋ ನನಗೆ ಯಾಕೋ ನಾಟ್ ಗೆಟಿಂಗ್ ಕನೆಕ್ಟೆಡ್ ವಿತ್ ಬೇಡ ಅನ್ಸುತ್ತೆ, ಅವಾಗ ನೀವು ಬಿಡ್ಬೋದು. ಬಲವಂತ ಏನಿಲ್ಲ, ಯಾರು ರಿಸರ್ವ್ ಮಾಡ್ಬಿಟ್ಟು ತಗೊಳ್ಳೇಬೇಕು ಅಂತೀವಿ. ಬಟ್ ನೀವು ಅದು ರಿಸರ್ವ್ ಮಾಡಿದ್ಮೇಲೆ 1 ತಿಂಗಳು ನಿಮಗೆ ಲಾಕ್ ಆಗಿರುತ್ತೆ. ಸೊ ಹಾಗಾಗಿ ಆ ಮಗು ಲೈಫ್ ಆನ್ ಮಾಡ್ದಂಗೆ ಅದಕ್ಕೆ ಏನ್ ಮಾಡ್ತಾರೆ, ಸ್ಮಾಲ್ ಪನಿಷ್ಮೆಂಟ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಓದುವ ಸಂಸ್ಕೃತಿ ಹೋಗಿ ನೋಡುವ ಸಂಸ್ಕೃತಿ ಹೆಚ್ಚಾಗಿದೆ. ಸರ್ವ ಜನಾಂಗದ ಶಾಂತಿಯೇ ಕನ್ನಡ ಮಣ್ಣಿನ ಮೌಲ್ಯ. ಸ್ವಾವಲಂಬಿ ಸ್ವಾಭಿಮಾನಿ ಕರ್ನಾಟಕ ನಿರ್ಮಾಣವೇ ರಾಜ್ಯೋತ್ಸವದ ಗುರಿ. ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿಗೆ ಶ್ರಮಶಕ್ತಿ ಹೋರಾಟ ಅಗತ್ಯ. ಕಾರ್ಮಿಕ ವಿರೋಧಿ ನೀತಿ ವಿರುದ್ಧ ಹೋರಾಟಕ್ಕೆ ಒತ್ತಾಯ. ಸಿಐಟಿಯು ರಾಜ್ಯ ಸಮ್ಮೇಳನದಲ್ಲಿ ಡಾ ಹೇಮಲತಾ ಕರೆ. ಹಿಂಸಾತ್ಮಕವಾಗಿ ವಾಹನದಲ್ಲಿ ತುಂಬಿದ ಕದ್ದ ಗೋವುಗಳು ರಕ್ಷಣೆ ಮಾಡಿದ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು. ಗೋವುಗಳ ರಕ್ಷಣೆಗೆ ವಿಶೇಷ ಕಾರ್ಯಪಡೆ ರಚನೆಗೆ ಗೋರಕ್ಷಕರ ಆಗ್ರಹ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.